ಕೆಲವೊಮ್ಮೆ ಜನರು ಕಲ್ಲು ಹುಡುಕಾಟದಲ್ಲಿ ತಮ್ಮ ವಜ್ರವನ್ನೇ ಕಳೆದುಕೊಳ್ಳುತ್ತಾರೆ. ನನ್ನ ಹೆಸರಾದ ಗೌಡ, ನಾನು ಮಡಿಕೇರಿಯವರು. ಎಲ್ಲ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದು. ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತೊಂದು ಸಣ್ಣ ಕಥೆ ಹೇಳಬೇಕು ಅಂದ್ಕೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಆ ಕಥೆ ತುಂಬಾ ಚೆನ್ನಾಗಿದೆ. ಎಲ್ಲ ಒಂದ್ಸಲಿ ನೋಡಿ, ಕೇಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕಥೆಯನ್ನು ಸ್ಟಾರ್ಟ್ ಮಾಡ್ತೀನಿ. ಆ ಕಥೆ ಏನಂದರೆ, ಒಂದು ಊರಲ್ಲಿ ಒಬ್ಬ ಮಂಜುನಾಥ ಎಂಬ ವ್ಯಕ್ತಿ ಇರ್ತಾನೆ. ಅವನು ತುಂಬ ಕಡು ಬಡವನಾಗಿರ್ತಾನೆ. ಅವನು ಡೈಲಿ ಅವನ ವ್ಯಾಪಾರನೇ ಮೀನು ಮಾರುವ ವ್ಯಾಪಾರ ಆಗಿರುತ್ತೆ. ಸೊ ಬಂದಿರೋ ಮೀನಲ್ಲಿ ಅವನ ಹೆಂಡತಿ ಮಗುವನ್ನು ತುಂಬಾ ಸಂತೋಷವಾಗಿ ಇಟ್ಟಿರ್ತಾನೆ. ಸೊ ಒಂದು ದಿನ ಏನಾಯಿತು ಅಂದರೆ, ಒಬ್ಬ ಸಾಹೇಬ ಬರ್ತಾನೆ. ಅವನು ಸಾಹೇಬ ಬಂದು ಹೇಳ್ತಾನೆ, ನನಗೆ ಮಂಜುನಾಥ ದಿನಾಲು 3-4 kg ಮೀನು ಬೇಕು, ನೀನು ನನಗೆ ಸಪ್ಲೈ ಮಾಡು ಅಂತ ಹೇಳ್ತಾನೆ. ಆಗ 3-4 kg ಮೀನು ಸಿಗುತ್ತೆ. ಅದರಲ್ಲಿ ವ್ಯಾಪಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೋಗ್ತಾ ಹೋಗ್ತಾ 10 kg 15 kg ಈ ಥರ ಮೀನು ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಜೀವನ ಸಾಕ್ತಾ ಇರ್ತಾನೆ. ಒಂದು ದಿನ ಏನಾಯಿತು ಅಂದರೆ, ಆ ಕುಬೇರ ಸಾಹೇಬ ಬಂದು ಮೀನು ತೊಗೊಂಡೋಗ್ಬೇಕಾದ್ರೆ 2 ಅಚಾನವಾಗಿ ಅಕ್ಕಿ ಆ ಮೀನು ಕೆಳಗಡೆ ಬೀಳುತ್ತೆ. ಆ ಮೀನನ್ನು ಇವನು ಮನೆಗೆ ತೊಗೊಂಡು ಹೋಗ್ತಾನೆ. ಮಂಜುನಾಥ ಅನ್ಕೊತಾನೆ, ಅಪ್ಪ ತುಂಬ ದಿನ ಆಯಿತು ಮೀನು ಸಾಂಬಾರು ಮಾಡ್ಕೊಂಡು ತಿಂದು, ಸರಿ ಇವತ್ತು ಆ 2 ಸಿಕ್ಕಿರೋ ಮೀನಲ್ಲಿ ಚೆನ್ನಾಗಿರೋದೊಂದು ಮುದ್ದೆ ಮತ್ತು ಮೀನು ಸಾಂಬಾರು ಮಾಡ್ಕೊಂಡು ತಿನ್ನೋಣ ಅಂತ ಎತ್ಕೊಂಡು ಹೋಗಿರ್ತಾನೆ. ಅದೇನಾಗುತ್ತೆ ಅಂದರೆ, ಮೀನು ಕಟ್ ಮಾಡಬೇಕಾದ್ರೆ 2 ಮೀನಲ್ಲಿ, ಒಂದು ಮೀನಲ್ಲಿ ದುಡ್ಡು, ಇನ್ನೊಂದು ಮೀನಲ್ಲಿ ಚಿನ್ನ 2 ಸಿಗುತ್ತೆ. ಅದನ್ನು ನೋಡಿ ಒಂದ್ಸಲಿ ಮಂಜುನಾಥ ಫುಲ್ ಶಾಕ್ ಆಗ್ತಾನೆ. ಇದೇನಪ್ಪ, ನಾನು ಮಾರೋ ಮೀನಲ್ಲಿ ಚಿನ್ನ ಮತ್ತು ದುಡ್ಡು ಸಿಕ್ಕಿದೆ ಅಂತ ಶಾಕಿಗೆ ಒಳಗಾಗ್ತಾನೆ. ಅದೇ ನೆಕ್ಸ್ಟ್ ಟೈಮ್ ಅದೇ ಥರ ಆಗುತ್ತೆ. ಇದು 3-4 ಸಲ ಇದೇ ಥರ ಆಗಿರುತ್ತೆ. ಅವನು ಯಾರೂ ಹೇಳ್ಕೊಂಡಿರಲ್ಲ. ಈ ಮಂಜುನಾಥ ಫಸ್ಟ್ ಆಗಲಿ ತುಂಬಾ ಪ್ರಾಮಾಣಿಕವಾಗಿರ್ತಾನೆ. ಏನು ಮಾಡ್ತಾನೆ, ಹತ್ತಿರ ಇರುವ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ್ತಾನೆ, ಸರ್ ಈ ಥರ ಎಲ್ಲ ಆಗಿದೆ, ಏನು ಮಾಡಲಿ ಅಂತ. ಅವನು ಹೇಳ್ತಾನೆ, ನೀನು ಒಳ್ಳೆ ಕೆಲಸ ಮಾಡಿದೆ ಮಂಜುನಾಥ, ನಾನು ಇನ್ಮೇಲೆ ಮೀನು ಮಾರಕ್ಕೆ ಹೋಗ್ತೀನಿ, ನೀನು ಅವನಿಗೆ ಹೇಳು ನಾನು ನಿಮ್ಮ ಅಣ್ಣ ಅಂತ. ನೆಕ್ಸ್ಟ್ ಟೈಮ್ ಅದೇ ಥರ ಕುಬೇರ ಕಾರಲ್ಲಿ ಬರ್ತಾನೆ. ಕಾರಲ್ಲಿ ಬಂದುಬಿಟ್ಟು, ನನಗೆ ಮೀನೆಲ್ಲ ಬೇಕು, ಸೊ ನೀನು ಮೀನೆಲ್ಲ ಕಾರಿಗೆ ಹಾಕು ಅಂತ ಹೇಳ್ತಾನೆ. ಸರ್ ಇನ್ಮೇಲೆ ನಾನಿರಲ್ಲ, ನನ್ನ ಅಣ್ಣ ಇರ್ತಾರೆ, ಇವರೇ ನಿಮಗೆ ಮೀನು ಮಾರೋದು ಅಂತ ಹೇಳ್ತಾನೆ. ಓಕೆ ಅಂತ ಹೇಳಿ ಅವ್ನು ಮೀನು ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇರ್ತಾನೆ. ಅದೇ ಥರ ಮೀನು ಇವನಿಗೂ ಸಿಗುತ್ತೆ, ಪೊಲೀಸಿಗೂ. ಅವಾಗ ಗೊತ್ತಾಗುತ್ತೆ ಈ ಕುಬೇರ ಬಿಸ್ನೆಸ್ ಬಂದು ಮೀನು ಮತ್ತು ಹಣ ಸಾಗಾಣಿಕೆ. ಸೊ ಒಂದು ದಿನ ಆ ಥರ ಆದಮೇಲೆ ಎಲ್ಲರೂ ಎಚ್ಚರಿಸ್ಕೊತಾರೆ ಪೊಲೀಸವರೆಲ್ಲ. ಸೊ ಇವನ ಮಂಜುನಾಥನ ಕರೆದು ಒಂದು ಬಂಪರ್ ಆಫರ್ ಕೊಡ್ತಾರೆ, 1 ಕೋಟಿ ರೂಪಾಯಿ. ಆ ದುಡ್ಡು ನೋಡಿ ಮಂಜುನಾಥ ತುಂಬ ಖುಷಿ ಆಗ್ತಾನೆ. ಅವನ ಫ್ಯಾಮಿಲಿ, ಹೆಂಡತಿ, ಮಗು ಎಲ್ಲ ತುಂಬಾ ಚೆನ್ನಾಗಿ ನೋಡಿ ಸಂತೋಷ ಪಡ್ತಾನೆ. ಸೊ ಈ ಸ್ಟೋರಿ ನಿಮ್ಗೆ ಏನು ಅರ್ಥ ಆಯಿತು ಅಂದರೆ, ನಮ್ಮ ಹತ್ರ ಇರೋ ದುಡ್ಡು ಇರೋದ್ರಲ್ಲೇ ನಾವು ಖುಷಿ ಪಡಬೇಕು, ಬೇರೆಯವರ ದುಡ್ಡಿಗೆ ಆಸೆ ಪಡಬಾರ್ದು ಅಂತ. ಪರರ ದುಡ್ಡು ಪಾಷಾಣಕ್ಕೆ ಸಮಾನ, ಹಾಗೆ ನಮ್ಮ ದುಡ್ಡಲ್ಲಿ ನಾವೇ ಸಂತೋಷ ಪಡಬೇಕು. ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಇನ್ನೊಂದು ಕಥೆಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು.